ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ಎಸ್.ಆರ್. ಕೇಶವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಯುದ್ಧದಿಂದಾಗಿ ಯಾವ ರೀತಿ ಭಾರತ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತಹ ಪ್ರಶ್ನೆ ಏನಿದೆ? ಈಗ ಈ ಸಂಕಷ್ಟ ಕೇವಲ ಭಾರತದ ಸಂಕಷ್ಟ ಅಲ್ಲ, ಇಡೀ ವಿಶ್ವದ ಸಂಕಷ್ಟ. ವಿಶ್ವ ಯಾವ ಯಾವ ರೀತಿಯಲ್ಲಿ ಆರ್ಥಿಕವಾಗಿ ತೊಂದರೆಗೊಳಗಾಗ್ತಿದೆಯೋ ಅದೇ ರೀತಿಯಲ್ಲಿ ಭಾರತ ತೊಂದರೆಗೊಳಗಾಗುತ್ತೆ. ಆದರೆ ಭಾರತ ಇನ್ನೊಂದಷ್ಟು ಹೆಚ್ಚಿನ ತೊಂದರೆಗೊಳಗಾಗುತ್ತೆ ಅಂತ ನಾನು ಅನಿಸುತ್ತೆ. ಯಾಕೆಂತಂದರೆ ಭಾರತ ಈಗ 85% ಅಷ್ಟು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸನ್ನು ನಾವು ಆಮದು ಮಾಡ್ಕೊಳ್ತೀವಿ. ಸೊ ಆಮದು ಮಾಡಿಕೊಳ್ಳುವಾಗ ಇದರಲ್ಲಿ 50% ನಮಗೆ ಹರ್ಮುಸ್ ಸಂಧಿಯಿಂದಲೇ ಬರ್ತಾ ಇತ್ತು. ಈಗ ನಮಗೆ ನಿನ್ನೆ ಗಮನಿಸಿದ್ದೀವಿ, ಹರ್ಮುಸ್ ಸಂಧಿಯಲ್ಲಿ ಬರುವಂಥ ಹಡಗಿನ ಮೇಲೆ ದಾಳಿ ಆಗಿದೆ. ಹಾಗಾಗಿ ಸಹಜವಾಗಿ ಇನ್ನು ಆ ಕಡೆಯಿಂದ ಬರಲಿಕ್ಕೆ ಹೆದರ್ತಾರೆ. ಸೊ ಅದರಿಂದ ಡಿವಿಯೇಟ್ ಮಾಡಿ, ಅದನ್ನು ಡೈವರ್ಟ್ ಮಾಡಿ ನಾವು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಬರಬೇಕು. ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ಬರಬೇಕಂದ್ರೆ ಸಹಜವಾಗಿ ಏನಾಗುತ್ತೆ, ಈ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ, ಮಾರ್ಟೈಮ್ ಇನ್ಶೂರೆನ್ಸ್ ಹೆಚ್ಚಾಗುತ್ತೆ. ಇದರ ಜೊತೆಗೆ ಈಗ ಆಗಲೇ ನಮಗೆ ಹೆಚ್ಚಳ ಆಗೋಗ್ಬಿಟ್ಟಿದೆ. ಈಗ ದರ ಹೆಚ್ಚಳ ಆಗ್ತಾ ಇರೋದನ್ನು ಗಮನಿಸಿದ್ವಿ. ಇವೆಲ್ಲವೂ ಸೇರಿ ಭಾರತಕ್ಕೆ ಅದೆಲ್ಲವನ್ನೂ ದುಡ್ಡನ್ನು ಕೊಡಬೇಕಾಗುವಂಥ ಅನಿವಾರ್ಯತೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಏನು ಗಮನಿಸಬೇಕು ಅಂದರೆ, ಪ್ರತಿ $10 ಹೆಚ್ಚಾದರೆ, ಒಂದು ಕ್ರೂಡ್ ಆಯಿಲ್ ಬ್ಯಾರಲ್ಗೆ $10 ಹೆಚ್ಚಾದರೆ ಭಾರತದ GDPಯ 0.3ರಿಂದ 0.4% ಅಷ್ಟು ಕಡಿಮೆ ಆಗುತ್ತೆ. ಸೊ ಹಾಗೆಯೇ ಹಣದುಬ್ಬರ ಕೂಡ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಗಮನಿಸಿದ್ರೆ ಸಹಜವಾಗಿ ಇದರ ಹೊಡೆತ ಎಲ್ಲೆಲ್ಲಿ ಬೀಳುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೂ ಒಂದು ಪ್ರಮುಖವಾದ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕೇನು ಅಂತಂದರೆ, ಭಾರತಕ್ಕೆ ಈಗ ಏನು ರಫ್ತು ಮಾಡ್ತಾ ಇದ್ದೀವಿ ನಾವು, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಜೊತೆಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. $179 ಬಿಲಿಯನ್ ಅಷ್ಟು ರಫ್ತು ಪ್ರತಿ ವರ್ಷ ನಾವು ಅವ್ರಿಗೆ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಇಂಜಿನಿಯರಿಂಗ್ ಗೂಡ್ಸ್ ಇರ್ತಾ ಇತ್ತು, ಆಮೇಲೆ ಈವನ್ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ನಾವು ಅವರಿಗೆ ಕೊಡ್ತಾ ಇದ್ವಿ. ಸೊ ಈ ಥರದ್ದು ಎಲ್ಲ, ಮತ್ತು ನೀವು ಗೊತ್ತಿದೆ ಇರಾನ್ಗೆ ನಾವು ಬಾಸ್ಮತಿ ಅಕ್ಕಿ ಮತ್ತು ಬಾಸ್ಮತಿಯೇತರ ಅಕ್ಕಿಯನ್ನು ಕೊಡ್ತಾ ಇದ್ವಿ. ಸೊ ಇವೆಲ್ಲವಕ್ಕೂ ಈಗ ತೊಂದರೆ ಆಗಿದೆ. ಭಾರತ ಏನಾಗುತ್ತೆ, ಈಗ ಸಹಜವಾಗಿ ಸಂಕಷ್ಟಕ್ಕೊಳಗಾಗುತ್ತೆ. ಈಗಾಗಲೇ ಅಮೆರಿಕದ ಜೊತೆ ಈಗ ತಾನೇ ಟ್ರೇಡ್ ಡೀಲ್ ಆಗಿ, ಇಲ್ಲ ಅಲ್ಲೆಲ್ಲ ಸಂಕಷ್ಟ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಂಡ್ವಿ. ಯುರೋಪ್ ಜೊತೆಗೆ ಒಂದು ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದರಿಂದ ಇನ್ನು ಭಾರತದ ಒಂದು ಇದು ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ಆ ವೇಳೆಗೆ ಈ ಯುದ್ಧ ಆರಂಭ ಆಗಿರೋದ್ರಿಂದ ಸಹಜವಾಗಿ ಭಾರತದ ರಫ್ತಿನ ಮೇಲೆಯೂ ಪರಿಣಾಮ ಬೀರುತ್ತೆ. ಹಾಗೆ ಭಾರತಕ್ಕೆ ಏನು ನಮಗೆ ಪ್ರಮುಖವಾಗಿ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಈ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ನೀವು ಈಗ ನೋಡಿ, ಒಂದು ಏನು ಅಂತಂದರೆ $100 ಹೋಗುತ್ತೆ. ಇದು ಒಂದು ವೇಳೆ 15 ದಿನಗಳವರೆಗೆ ಯುದ್ಧ ಆದರೆ 9 ರಿಂದ 15 ದಿನ ಅಂತ ಲೆಕ್ಕ ಇಟ್ಕೊಂಡಿದ್ದೀವಿ ನಾವು. ಯಾಕೆಂದರೆ ಅದು ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಪೋನೆನ್ಷಿಯಲ್ ಎಲ್ಲ ಲೆಕ್ಕ ಹಾಕಿ, ಅಂದರೆ ಸರ್ಕಾರ ಎಷ್ಟು ನಮಗೆ ವರ್ಗಾಯಿಸುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾಕೆಂದರೆ ಸರ್ಕಾರಗಳು ತುಂಬ ವರ್ಗಾಯಿಸಲು ಅನೇಕ ಸರಿ ಅವ್ರೇನು ಮಾಡ್ತಾರೆ, ಅದನ್ನು ಸಬ್ಸಿಡೈಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅವರು ಕೊಡುವಂಥ ಕಸ್ಟಮ್ಸ್ ಡ್ಯೂಟಿಯನ್ನು ಕಡಿಮೆ ಮಾಡುವಂಥದ್ದು ಇರುತ್ತೆ. ಬಟ್ $100 ಆದರೆ ಖಂಡಿತವಾಗಿಯೂ ಇಲ್ಲಿ $10 ಅಂತೂ ಮಿನಿಮಮ್ ಹೆಚ್ಚು ಮಾಡ್ತಾರೆ ಅಂತ ನನಗೆ ಸಹಜವಾಗೇ ಅನಿಸುತ್ತೆ. ಆಮೇಲೆ ಇಲ್ಲಿ ಇನ್ನೊಂದನ್ನು ನಾವು ಗಮನಿಸಬೇಕೇನು ಅಂತಂದರೆ, ನಾವು ಮನೆಗೆ ಉಪಯೋಗಿಸುವಂಥ ಪೇಂಟು, ಮನೆ ಕಟ್ಟಬೇಕಾದ್ರೆ ಪೇಂಟು, ಸ್ಟೀಲು ಎಲ್ಲದರ ಬೆಲೆಯೂ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಮುಖವಾಗಿ ನನಗೆ ಏನು ಅಂತಂದರೆ, ಈ ರೈತರು ಉಪಯೋಗಿಸುವಂತಹ ಫರ್ಟಿಲೈಸರ್ಸ್ ಏನಿದೆ, ರಾಸಾಯನಿಕ ಗೊಬ್ಬರಗಳು, ಇವುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸರ್ಕಾರ ಕ್ರಾಸ್ ಸಬ್ಸಿಡೈಸ್ ಮಾಡುತ್ತೆ, ಬಟ್ ಸ್ವಲ್ಪ ಆದರೂ ಹೆಚ್ಚಳ ಮಾಡಿದ್ರೂ ಕೂಡ ಸಾಕಷ್ಟು ಈಗಾಗಲೇ ಖರೀದಿ ಮಾಡೋದ್ರಿಂದ, ಯಾಕೆಂದರೆ ನಮ್ಗೆ ಈಗಾಗಲೇ ಈಗ ಮುಂಗಾರು ಇನ್ನೇನು ಮಾರ್ಚ್ಗೆ ಬರುತ್ತೆ, ಈಗೆಲ್ಲ ಸ್ಟಾಕ್ ಮಾಡ್ಕೋಬೇಕು ನಾವು. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರೈತರಿಗೆ ನಾವು ಕೊಡೋಕ್ಕೆ ಎಲ್ಲ ರೆಡಿ ಇಟ್ಕೋಬೇಕಾಗತ್ತೆ. ಆಗ ಬಿತ್ತನೆ ಆ ಕಾಲಕ್ಕೆ ರೆಡಿ ಆಗಬೇಕಾಗತ್ತೆ ನಾವು. ಸೊ ಅದೆಲ್ಲವೂ ಈಗ ನಮಗೆ ಸಂಕಷ್ಟಕ್ಕೆ ತೊಂದರೆ ಆಗುತ್ತೆ ನಮಗೆ. ಆಮೇಲೆ ಇನ್ನೂ ನೀವು ಪ್ರಮುಖವಾಗಿ ಯಾವ ವಿಚಾರದ ನಮಗೆ ತೊಂದರೆ ಆಗುತ್ತೆ ಅಂತಂದರೆ, ಒಂದು ಭಾರತದ ರಫ್ತುಗಳು ಇವಾಗ ತಾನೇ ಹೆಚ್ಚಾಗ್ತಾ ಇದೆ. ಇದು ಎಲ್ಲಕ್ಕೂ ನಮಗೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತೆ. ನಾವು ಹೆಚ್ಚಾಗುತ್ತೆ. ನಾವು ಇಲ್ಲ ಬೇರೆ ರಾಷ್ಟ್ರಗಳಿಗೆ ಕಳಿಸ್ಬೇಕು ಅಂತಂದಾಗ ಇದು ನಾವು ಕೇಪ್ ಆಫ್ ಗುಡ್ ಹೋಪ್ನ ಮೂಲಕನೇ ಹೋಗಬೇಕಾಗತ್ತೆ. ಈ ರೆಡ್ ಸಿಯಲ್ಲಿ ಎಲ್ಲಿವರೆಗೂ ಟರ್ಬುಲೆನ್ಸ್ ಇರುತ್ತೆ ಅಲ್ಲಿವರೆಗೂ ಭಾರತಕ್ಕೆ ಸಂಕಷ್ಟ ಏನು ತಪ್ಪಿದ್ದಲ್ಲ. ಸೊ ಇನ್ನೊಂದು ಆಪ್ಷನ್ ಇದೆ ಭಾರತಕ್ಕೆ, ಏನು ಅಂತಂದರೆ, ಈಗ ನಾವೇನಾದರೂ ಅಮೇರಿಕ ಜೊತೆ ಮಾತಾಡಿ ರಷ್ಯನ್ ಆಯಿಲನ್ನು ನಾವೀಗ ಪರ್ಚೇಸ್ ಮಾಡುವ ಇದಕ್ಕೆ ಸಿದ್ಧ ಆದರೆ ಬಹುಶಃ ಇದನ್ನು ಸ್ವಲ್ಪ ತಡೆಗಟ್ಬೋದು ಅನಿಸುತ್ತೆ. ಯಾಕೆಂದರೆ ಈಗ ರಷ್ಯಾದ ಆಯಿಲ್ಗೆ ಮಾರುಕಟ್ಟೆ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಅವ್ರದ್ದು ಈಗಾಗಲೇ ಕಂಟೈನರ್ಸು ಶಿಪ್ಪಲ್ಲಿ ಹಾಕಿ ನಮಗೆ ಸಮುದ್ರದಲ್ಲಿದೆ, ಅದನ್ನು ಯಾವ ರಾಷ್ಟ್ರಕ್ಕೆ ಕೊಡೋಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತ. ಅಂದರೆ ಅವ್ರಿಗೆ ಮಾರುಕಟ್ಟೆ ಇಲ್ಲದಿರೋ ಕಾರಣಕ್ಕಾಗಿ. ಸೊ ಅದನ್ನು ಭಾರತ ಒಂದು ವೇಳೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ಈ ಒಂದು ಮುಗ್ಗಟ್ಟಿನ ಸಂದರ್ಭದಲ್ಲಿ ಭಾರತಕ್ಕೂ ಅನುಕೂಲ ಆಗುತ್ತೆ, ರಷ್ಯಾಗೂ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಸೊ ಇದು ಮ್ಯೂಚುವಲ್ ಟ್ರೇಡಲ್ಲಿ ಆಗುತ್ತೆ. ಸೊ ಇದನ್ನು ಯಾವ ರೀತಿಯಲ್ಲಿ ಭಾರತದ ರಾಷ್ಟ್ರ ಸರ್ಕಾರ ಇದನ್ನು ಗಮನಿಸುತ್ತೆ ಅನ್ನೋದ್ರ ಮೇಲೆ
ತೀರ್ಮಾನ ಆಗುತ್ತೆ. ಓಕೆ. ಒಂದು 2-3 ವಿಚಾರ ಇದೆ ಇಲ್ಲಿ. ಒಂದು, ಚಿನ್ನದ ದರ ಖಂಡಿತ ಹೆಚ್ಚಾಗುತ್ತೆ. ಈಗಾಗಲೇ ಹೆಚ್ಚಳ ಆಗ್ತಾ ಇದೆ. ಯಾವಾಗ ನಮಗೆ ಅನ್ಸರ್ಟನಿಟಿ ಜಾಸ್ತಿ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಕುಸಿಯುತ್ತೆ. ಸ್ಟಾಕ್ ಮಾರ್ಕೆಟ್ ಕುಸಿದಾಗ ಸಹಜವಾಗಿ ನೋಡಿ, ಅಮೇರಿಕಾನೇ ಇದು ಯುದ್ಧ ಮಾಡಿದ್ರೇನು ಅಮೇರಿಕದ ಡಾಲರ್ ಹೆಚ್ಚಾಗುತ್ತೆ, ರೂಪಾಯಿನ ಮೌಲ್ಯ ಕಡಿಮೆ ಆಗುತ್ತೆ. ಆಗ ಜನ ಏನು ಮಾಡ್ತಾರೆ, ಇಲ್ಲ ನಾವು ಗೋಲ್ಡಲ್ಲಿ ಹೆಚ್ಚನ್ನು ತಗೊಳ್ಳೋಣ ಅಂತ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಯುದ್ಧದಂಥ ಸಂದರ್ಭದಲ್ಲಿ ಅಥವಾ ತುಂಬ ಅನ್ಸರ್ಟನ್ ಇದ್ದಂಥ ಸಂದರ್ಭದಲ್ಲಿ ಬಂಗಾರದ ಬೆಲೆ ಹೆಚ್ಚಳ ಆಗುತ್ತೆ. ಇಲ್ಲಿ ಭಾರತದಲ್ಲೂ ಅದರದ್ದು ಪರಿಣಾಮ ಕಾಣುತ್ತೆ, ಭಾರತದಲ್ಲೂ ಹೆಚ್ಚಾಗುತ್ತೆ. ಈಗ ಇದು 15 ದಿನ ಮುಂದುವರೆದ್ರೆ ನಿಮಗೆ ಈಸಿಯಾಗಿ 1,80,000ದಿಂದ 2,00,000ವರೆಗೂ ತಲುಪಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ನಾವು. ಬಟ್ ಸ್ಟೆಬಿಲಿಟಿ ಆಮೇಲೆ ಕಂಡುಕೊಳ್ಳುತ್ತೆ. ಬಟ್ ಕಂಡುಕೊಂಡ್ರು 1,50,000ದಿಂದ 1,60,000 ಒಳಗಡೆ ಸ್ಟೆಬಿಲಿಟಿ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಒಂದು ವೇಳೆ ಇದು ಯುದ್ಧ ದೀರ್ಘವಾದಷ್ಟು ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಕುಸಿತ ಕಾಣ್ತಾ ಇರುತ್ತೆ. ಆಮೇಲೆ ಇನ್ನೂ ಒಂದು ನಮಗೆ ಏನಾಗ ಕಾಣುತ್ತೆ ಅಂತಂದರೆ, ಗ್ರಾಹಕರ ಬೇಡಿಕೆ ಕೂಡ ವಸ್ತುಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದು ಅನಿವಾರ್ಯವಲ್ಲದ ವಸ್ತುಗಳ ಮೇಲೆ ಜನರು ಕೊಂಡ್ಕೊಳ್ಳೋದನ್ನು ಕಡಿಮೆ ಮಾಡ್ತಾರೆ. ಈಗ ಕೆಲವು ತುಂಬ ಸೆನ್ಸಿಟಿವ್ ಕ್ಷೇತ್ರಗಳಿರ್ತವೆ, ಈ ರಿಯಲ್ ಎಸ್ಟೇಟು, ಗೋಲ್ಡು, ಇವೆಲ್ಲವೂ ಮತ್ತು ಸ್ಟಾಕ್ ಮಾರ್ಕೆಟು, ಇವುಗಳೆಲ್ಲವೂ ಏನಾಗುತ್ತೆ, ಗೋಲ್ಡು ಇಮಿಡಿಯೇಟಾಗಿ ಹೆಚ್ಚಾಗುತ್ತೆ, ರಿಯಲ್ ಎಸ್ಟೇಟಿನ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ, ಇದು ಯುದ್ಧ ಜಾಸ್ತಿ ಆಗ್ತಾ ಹೋದರೆ. ಆಮೇಲೆ ಯಾವ್ಯಾವುದು ನಮಗೆ ಈಗ ಇಮಿಡಿಯೇಟಾಗಿ ಬೇಕಾಗಿಲ್ಲ ಅನುಭವಕ್ಕೆ ನಾವು ಮುಂದಕ್ಕೆ ಹಾಕ್ಬೋದು ಅನ್ನುವಂತಹ ವಸ್ತುಗಳಿರ್ತದಲ್ಲ, ಗ್ರಾಹಕ ವಸ್ತುಗಳು, ಅವುಗಳಿಗೂ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಜನರು ತುಂಬ ಅನ್ಸರ್ಟನಿಟಿ ಕಾಣೋದ್ರಿಂದ ಮತ್ತು ಬೆಲೆಗಳು ಹೆಚ್ಚಾಗೋದ್ರಿಂದ, ಎಲ್ಲದರದ್ದು ಬೆಲೆ ಈಗ ನೀವು ಎಲ್ಲ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಈಗ ಬಿಕಾಸ್ ಆಫ್ ದಿಸ್ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್. ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ನಾವು ಸಪ್ಲೈ ಚೈನ್ ಡಿಸ್ರಪ್ಟ್ ಆಗುತ್ತೆ. ನಿಮಗೆ ಸಪ್ಲೈ ಚೈನ್ ಡಿಸ್ರಪ್ಟ್ ಆಗುವಾಗ ಸಹಜವಾಗಿ ನಮಗೆ ಬರುವಂಥ ಈ ಸಿಮ್ ಇರ್ಬೋದು, ಚಿಪ್ಸ್ ಇರ್ಬೋದು, ಇವೆಲ್ಲವುದ್ರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ಎಲೆಕ್ಟ್ರಾನಿಕ್ಸು, ಮೆಷಿನರಿ ಎಲ್ಲನೂ. ಅವಾಗೇನಾಗುತ್ತೆ, ಇವುಗಳ ಬೆಲೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಜನ ಏನು ಯೋಚನೆ ಮಾಡ್ತಾರೆ ಅಂದರೆ, ಯುದ್ಧ ಮುಗಿದ ಮೇಲೆ ಇದು ಕಡಿಮೆ ಆಗುತ್ತೆ ಆವಾಗ ತೊಗೊಳ್ಳೋಣ ಅಂತ. ಆ ಮಟ್ಟಕ್ಕೆ ಅಲ್ಲಿ ಬೇಡಿಕೆ ಕಡಿಮೆ ಆದರೆ ಈಗಾಗಲೇ ಅದು ನಿರುದ್ಯೋಗಕ್ಕೂ ಕಾರಣ ಆಗುತ್ತೆ ಅಲ್ಪಾವಧಿಯಲ್ಲಿ. ಸೊ ಈ ಥರದ ಇದೊಂದು ಚೈನ್, ಒಂದು ಸೆಕ್ಟರ್ಗೆ ಅಫೆಕ್ಟ್ ಆದರೆ ಇನ್ನೊಂದು ಸೆಕ್ಟರ್ಗೆ ಅಫೆಕ್ಟ್ ಆಗುತ್ತೆ. ಸೊ ಅಲ್ಲಿನ ಯುದ್ಧ ಇದು ಒಂದು ವೇಳೆ ಸುದೀರ್ಘವಾಗಿ ಮುಂದುವರೆದ್ರೆ, 15 ದಿನಕ್ಕಿಂತ ಹೆಚ್ಚು ಮುಂದುವರೆದ್ರೆ, ಭಾರತದ ಪ್ರತಿ ಮನೆಯ ಮೇಲೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಇದು ಖಂಡಿತ ಬೀರುತ್ತೆ. ಓಕೆ. ತೈಲದ ವಿಚಾರಕ್ಕೆ ಬಂದರೆ ಎಷ್ಟು ದಿನದ ದಾಸ್ತಾನು ಸಾಮಾನ್ಯವಾಗಿ ಭಾರತದಲ್ಲಿ ಇರುತ್ತೆ ಸರ್? ಯಾವ ರೀತಿ? ಸಾಮಾನ್ಯವಾಗಿ 30 ದಿನದವರೆಗೂ ಏನೂ ಪ್ರಾಬ್ಲಮ್ ಇರಲ್ಲ. ಅಂದರೆ ಇವರು ಇದನ್ನು ಶೇಖರಿಸಿ ಇಟ್ಟಿರ್ತಾರೆ. ಅಂದರೆ ಅದು ತುಂಬ ಎಮರ್ಜೆನ್ಸಿ ಕ್ರೈಸಿಸ್ಗೆ ಉಪಯೋಗಿಸ್ಕೊತಾರೆ. ಅಂದರೆ ಭಾರತವೇ ಯಾವುದಾದ್ರು ಸಂಕಷ್ಟಕ್ಕೆ ನೇರವಾಗಿ ಒಳಗಾದಾಗ ಅದರಿಂದ ರಿಸರ್ವ್ಸ್ನ ತೆಗಿತೀವಿ. ಈಗ ಅಂಥ ಸಂಕಷ್ಟ ಇಲ್ಲ ನಮಗೆ. ಈಗ ಸದ್ಯಕ್ಕೆ ಇನ್ನೂ ಒಂದು ಆಲ್ಟರ್ನೇಟಿವ್ ರೂಟ್ ಇದೆ. ಮತ್ತು ರಷ್ಯಾದ್ದು ಒಂದನ್ನು ನಾವು ಯೋಚನೆ ಮಾಡಿದ್ರೆ ಅದನ್ನು ಆ ಕಡೆಯಿಂದ ನಾವು ಕೇಪ್ ಆಫ್ ಗುಡ್ ಹೋಪ್ ಕಡೆಯಿಂದ ತೊಗೋಬೋದು. ಸೊ ಅಂಥ ಚಾನ್ಸಸ್ ಇರೋದ್ರಿಂದ, ಮತ್ತು ರಷ್ಯಾ ಒಂದು ಒಳ್ಳೆಯ ಸಂಬಂಧ ಭಾರತದ ಜೊತೆ ಇದೆ. ಸೊ ಏನಂದರೆ, ಇದು ಅಮೇರಿಕಾದ ಒಂದು ಇದಿರೋದ್ರಿಂದ ಇಲ್ಲಿ ಅಮೇರಿಕಾದ ಜೊತೆಗೆ ಒಂದು ವೇಳೆ ಮಾತಾಡಿ ಇಂಥದ್ದೊಂದು ಕ್ಲಿಷ್ಟ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಅವ್ರ ಹತ್ರ ಕೊಂಡ್ಕೊಳ್ಬೇಕು ಅಂತ ಮಾಡಿದ್ರೆ ಆ ಪ್ರಾಬ್ಲಮ್ನ ಲೈಟಾಗಿ ಸಾಲ್ವ್ ಮಾಡ್ಕೋಬೋದು ಅಂತ ನನಗೆ. ಈಗ ವಾಟ್ ನೆಕ್ಸ್ಟ್, ಏನಾಗ್ಬೋದು ಮುಂದೆ ಅನ್ನುವಂತಹ ಆತಂಕ? ಇದು ಏನಂದರೆ, ಒಂದು ನನಗೆ ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾ ಇದೆ ಏನು ಅಂತಂದರೆ, ಯುದ್ಧ ಬೇಗ ಮುಗಿಬೋದು ಅಂತ ಅದು ಕಾಣುತ್ತೆ. ಯಾಕೆಂದರೆ ಈಗ ಅಲ್ಲಿ ಇರಾನಲ್ಲಿ ಲೀಡರ್ಶಿಪ್ಪಿನ ಕೊರತೆ ಇದೆ. ಅವರಿಗೆ ಒಂದು ಎಮೋಷ್ನಲ್ ಫೀಲಿಂಗಲ್ಲಿ ಒಳಗಾಗಿ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಇಲ್ಲ ನಮ್ಮ ಲೀಡ್ರೇ ಇಲ್ಲದೆ ಇದ್ದಿದ್ದರಿಂದ ನಾವು ಪೂರ್ಣ ಪ್ರಮಾಣದಲ್ಲಿ ಏನೇನಿದೆಯೋ ಎಲ್ಲವನ್ನು ಬಳಸಿ ಯುದ್ಧ ಮಾಡ್ಬೋದು ಅಂತ. ಆದರೆ ನೀವು ಗಮನಿಸಿದ್ರೆ ಇರಾನ್ ಏಕಾಂಗಿಯಾಗಿ ಹೋರಾಡುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೀಕ್ರೆಟಾಗಿ ಸಪೋರ್ಟ್ ಮಾಡ್ತಾ ಇರ್ಬೋದು, ಚೈನಾ ಅಥವಾ ರಷ್ಯಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಆದರೆ ಬಹಿರಂಗವಾಗಿ ಮಾಡುವಂಥ ಸ್ಥಿತಿಯಲ್ಲಿ ಯಾವ ರಾಷ್ಟ್ರಗಳು ಇಲ್ಲ. ಮತ್ತು ಇದನ್ನು ತುಂಬ ದಿನ ತಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರಾನ್ ಕೂಡ ಇರಲ್ಲ, ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಇಲ್ಲದೆ ಇರೋ ಕಾರಣ. ಮತ್ತು ಅಮೇರಿಕ ಈಗಾಗಲೇ ಸ್ಪಷ್ಟಪಡಿಸಿದೆ, ನಾವು ಫುಲ್ ಫ್ಲೆಡ್ಜ್ ವಾರನ್ನು ಬೇಕಾದರೂ ಮಾಡ್ತೀವಿ, ಇದನ್ನು ನಾವು ತಡಿತೀವಿ. ಈ ರೀತಿಯಾದಂಥ ಅವ್ರು ಯಾವುದೇ ರೀತಿಯಲ್ಲಿ ಯುರೇನಿಯಂ ಎನ್ರಿಚ್ ಮಾಡಲಿಕ್ಕೆ ಬಿಡಲ್ಲ, ಮತ್ತು ಲೀಡರ್ಶಿಪ್ ಚೇಂಜ್ ಆಗಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಸಹಜವಾಗಿ ಇದು ಬದಲಾವಣೆ ಆಗತ್ತೆ ಅಲ್ಲಿ ಅಂತ ನನಗನ್ಸುತ್ತೆ. ಆಗೋದ್ರಿಂದ ಇನ್ನೊಂದು 15 ದಿನದೊಳಗಡೆ ಇದು ಸಮಸ್ಯೆ ಬಗೆಹರಿದ್ರೆ ಬಹುಶಃ ಇವೆಲ್ಲವೂ ತಿಳಿಯಾಗುತ್ತೆ ಅಂತ ಅನ್ಸುತ್ತೆ.